ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 29 ಏಪ್ರಿಲ್ 26. ಪ್ರಾತಃ ಮುರಳಿ ಮಧುಬನ. ಶಿವತಂದೆ ನೆನಪಿದೆಯಾ? ಮುರಳಿಯ ಸಾರ: ಮಧುರ ಮಕ್ಕಳೇ, ಪತಿತ ಜಗತ್ತಿನಿಂದ ಸಂಬಂಧವನ್ನು ಬಿಟ್ಟು ಒಬ್ಬ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಇಡಿ. ಆಗ ಮಾಯೆಯಿಂದ ಸೋಲು ಉಂಟಾಗುವುದಿಲ್ಲ. ಇಂದಿನ ಪ್ರಶ್ನೆಯಾಗಿದೆ: ಸಮರ್ಥ ತಂದೆಯು ಜೊತೆ ಇದ್ದರೂ ಸಹ ಯಜ್ಞದಲ್ಲಿ ಅನೇಕ ವಿಘ್ನಗಳು ಏಕೆ ಬಿಡುತ್ತವೆ? ಕಾರಣವೇನು? ಬಾಬಾ ಉತ್ತರ ಹೇಳ್ತಾ ಇದ್ರೆ, ಡ್ರಾಮಾನುಸಾರ ಈ ವಿಘ್ನಗಳಂತೂ ಬರಲೇಬೇಕಾಗಿದೆ. ಏಕೆಂದರೆ ಯಾವಾಗ ಯಜ್ಞದಲ್ಲಿ ಅಸುರರ ವಿಘ್ನಗಳು ಬೀಳುವುದೋ ಆಗಲೇ ಅವರ ಪಾಪದ ಕೊಡ ತುಂಬುವುದು. ಇದರಲ್ಲಿ ತಂದೆಯೂ ಸಹ ಏನೂ ಮಾಡಲು ಸಾಧ್ಯವಿಲ್ಲ. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ವಿಘ್ನಗಳು ಬರಲೇಬೇಕಾಗಿದೆ. ಆದರೆ ನೀವು ವಿಘ್ನಗಳಿಗೆ ಗಾಬರಿಯಾಗಬಾರದು. ಇವತ್ತಿನ ಗೀತೆಯಾಗಿದೆ: ಯಾರು ತಂದೆ ತಾಯಿಯಾಗಿದ್ದಾರೆ. ಓಂ ಶಾಂತಿ. ಮಕ್ಕಳು, ಬೇಹದ್ದಿನ ತಂದೆ ಆದೇಶವನ್ನು ಕೇಳಿದ್ರಿ. ಈ ಜಗತ್ತಿನ ಯಾವ ತಂದೆ ತಾಯಿ ಇದ್ದಾರೆ? ಇಲ್ಲಿ ಯಾವ ನಿಮ್ಮ ಸಂಬಂಧವಿದೆಯೋ ಅದು ದೇಹದ ಜೊತೆಗಿದೆ. ಏಕೆಂದರೆ ದೇಹದೊಂದಿಗೆ ಮೊಟ್ಟ ಮೊದಲು ತಾಯಿಯ ನಂತರ ತಂದೆಯ ಸಂಬಂಧವೇರ್ಪಡುತ್ತದೆ. ನಂತರ ಸೋದರ ಸೋದರಿ ಬಂಧುಗಳ ಸಂಬಂಧ ಬೆಳೆಯುತ್ತದೆ. ಅಂದಾಗ ಬೇಹದ್ದಿನ ತಂದೆಯ ಹೇಳಿಕೆ ಏನೆಂದರೆ, ಈ ಜಗತ್ತಿನೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಬೇಡಿ. ಏಕೆಂದರೆ ಕಲಿಯುಗಿ ಚೀಚಿ ಸಂಬಂಧಗಳಾಗಿವೆ. ಈ ಪತಿತ ಪ್ರಪಂಚದೊಂದಿಗಿನ ಬುದ್ಧಿಯೋಗವನ್ನು ತೆಗೆದು ನನ್ನೊಬ್ಬನೊಂದಿಗೆ ಜೋಡಿಸಿ ಮತ್ತು ಹೊಸ ಜಗತ್ತಿನೊಂದಿಗೆ ಜೋಡಿಸಿ. ಏಕೆಂದರೆ ನೀವೀಗ ನನ್ನ ಬಳಿ ಬರಬೇಕಾಗಿದೆ. ಕೇವಲ ಸಂಬಂಧವನ್ನು ಜೋಡಿಸುವ ಮಾತಾಗಿದೆ, ಮತ್ಯಾವುದೇ ಕಷ್ಟವಿಲ್ಲ. ಯಾರಿಗೆ ಸೂಚನೆ ಸಿಗೋದೋ ಅವರು ಸಂಬಂಧವನ್ನು ಜೋಡಿಸುತ್ತಾರೆ. ಸತ್ಯುಗದಲ್ಲಿ ಮೊದಲು ಸಂಬಂಧವು ಬಹಳ ಚೆನ್ನಾಗಿರುತ್ತದೆ. ಸತೋಪ್ರಧಾನರೇ ನಂತರ ಕೆಳಗಿಳಿಯತೊಡಗುತ್ತಾರೆ. ಆಗ ಸುಖದ ಸಂಬಂಧವು ಕೆಳಗಿಳಿಯುತ್ತಾ ಕಡಿಮೆ ಆಗತೊಡಗುತ್ತದೆ. ಈಗಂತೂ ಈ ಹಳೆಯ ಪ್ರಪಂಚದಿಂದ ಈಗ ಬುದ್ಧಿಯೋಗವನ್ನು ಸಂಪೂರ್ಣ ತೆಗೆಯಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ನನ್ನ ಜೊತೆ ಸಂಬಂಧವನ್ನು ಇಡಿ, ಶ್ರೀಮದಂತೆ ನಡೆಯಿರಿ ಮತ್ತು ಯಾವುದೆಲ್ಲ ದೇಹದ ಸಂಬಂಧಗಳಿವೆಯೋ ಅವೆಲ್ಲವನ್ನು ಬಿಟ್ಟು ಬಿಡಿ. ಇವೆಲ್ಲವೂ ಖಂಡಿತ ವಿನಾಶವಾಗುವು. ಮಕ್ಕಳಿಗೆ ತಿಳಿದಿದೆ, ಯಾವ ತಂದೆಗೆ ಪರಂಪಿತ ಪರಮಾತ್ಮೆಂದು ಹೇಳಲಾಗುತ್ತದೆಯೋ ಅವರೂ ಸಹ ಡ್ರಾಮಾನುಸಾರ ಸರ್ವಿಸ್ ಮಾಡುತ್ತಾರೆ. ಅವರೂ ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ. ಭಗವಂತನು ಸರ್ವಶಕ್ತಿವನೆಂದು ಮನುಷ್ಯರು ತಿಳಿಯುತ್ತಾರೆ. ಹೇಗೆ ಕೃಷ್ಣನನ್ನು ಸಹ ಸರ್ವಶಕ್ತಿಯೆಂದು ಒಪ್ಪುತ್ತಾರೆ, ಅವರೆಂದಿಗೂ ಸಹ ಸ್ವದರ್ಶನ ಚಕ್ರವನ್ನು ಕೃಷ್ಣನಿಗೆ ಏನು ಮಾಡಿದ್ದಾರೆ? ಸುದರ್ಶನ ಚಕ್ರವನ್ನ ತೋರಿಸಿದ್ದಾರೆ. ಆದ್ದರಿಂದ ಅಸುರ ತಲೆ ಕತ್ತರಿಸುತ್ತಾನೆಂದು ತಿಳಿಯುತ್ತಾರೆ. ಆದರೆ ದೇವತೆಗಳು ಹಿಂಸಾ ಕೃತ್ಯವನ್ನು ಹೇಗೆ ಮಾಡುವರು ಎಂಬುದನ್ನು ತಿಳಿದುಕೊಳ್ಳಲಿಲ್ಲ. ದೇವತೆಗಳಂತೂ ಈ ರೀತಿ ಮಾಡಲು ಸಾಧ್ಯವಿಲ್ಲ. ದೇವತೆಗಳಿಗೆ ಹೇಳಲಾಗುತ್ತದೆ, ಅವರದು ಅಹಿಂಸಾ ಪರಮೋಧರ್ಮವಾಗಿತ್ತು. ಅವರಲ್ಲಿ ಹಿಂಸೆ ಎಲ್ಲಿಂದ ಬಂದಿತು? ಯಾರಿಗೆ ಏನು ಬಂದಿತೋ ಅದನ್ನು ಕುಳಿತು ಬರೆದು ಬಿಟ್ಟಿದ್ದಾರೆ. ಎಷ್ಟೊಂದು ಧರ್ಮಗ್ಲಾನಿ ಮಾಡಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಈ ಶಾಸ್ತ್ರಗಳಲ್ಲಿ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಸತ್ಯವಿದೆ. ಇದನ್ನೂ ಬರೆದಿದ್ದಾರೆ. ರುದ್ರಜ್ಞಾನ ಯಜ್ಞವನ್ನು ರಚಿಸಿದ್ದರು. ಅದರಲ್ಲಿ ಅಸುರರು ವಿಘ್ನಗಳನ್ನು ಹಾಕುತ್ತಿದ್ದರು. ಅಬಲೆಯರ ಮೇಲೆ ಅತ್ಯಾಚಾರವಾಗುತ್ತಿತ್ತು. ಇದನ್ನಂತೂ ಸರಿಯಾಗಿ ಬರೆದಿದ್ದಾರೆ. ಶಾಸ್ತ್ರಗಳಲ್ಲಿ ಸತ್ಯವೇನು ಅಸತ್ಯವೇನಿದೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಸ್ವಯಂ ಭಗವಂತನೇ ಹೇಳುತ್ತಾರೆ, ಈ ರುದ್ರಜ್ಞಾನ ಯಜ್ಞದಲ್ಲಿ ವಿಘ್ನಗಳು ಖಂಡಿತ ಬೀಳುತ್ತವೆ. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಪರಮಾತ್ಮನ ಜೊತೆ ಇರುವ ಕಾರಣ ವಿಘ್ನಗಳು ದೂರ ಸರಿಯುತ್ತಾರೆ ಎಂದಲ್ಲ.
ಇದರಲ್ಲಿ ತಂದೆಯು ಏನು ಮಾಡುವರು? ಡ್ರಾಮಾದಲ್ಲಿ ಇದೆಲ್ಲವೂ ವಿಘ್ನಗಳು ಆಗಲೇಬೇಕಾಗಿದೆ. ಇವರೆಲ್ಲರೂ ವಿಘ್ನಗಳು ಹಾಕಿದಾಗಲೇ ಪಾಪದ ಕೊಡ ತುಂಬುವುದಲ್ಲವೇ? ತಂದೆಯು ತಿಳಿಸುತ್ತಾರೆ, ಡ್ರಾಮಾದಲ್ಲಿ ಯಾವುದು ನಿಗದಿಯಾಗಿದೆಯೋ ಅದೇ ಆಗುವುದು. ಅಸುರರು ವಿಘ್ನಗಳು ಖಂಡಿತ ಬೀಳುತ್ತದೆ. ತಮ್ಮ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಅರ್ಧಕಲ್ಪ ಮಾಯೆಯ ರಾಜ್ಯದಲ್ಲಿ ಮನುಷ್ಯರು ಎಷ್ಟೊಂದು ತಮೋಪ್ರಧಾನ ಬುದ್ಧಿಯವರು, ಭ್ರಷ್ಟಾಚಾರಿಗಳಾಗಿ ಬಿಡುತ್ತಾರೆ. ಮತ್ತೆ ಅವರನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವಲ್ಲವೇ? ಭ್ರಷ್ಟಾಚಾರಿಗಳಾಗುವುದರಲ್ಲಿ ಅರ್ಧಕಲ್ಪ ಹಿಡಿಸುತ್ತದೆ. ಮತ್ತೆ ಸೆಕೆಂಡಿನಲ್ಲಿ ತಂದೆಯು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುತ್ತಾರೆ. ನಿಶ್ಚಯವಾಗಲು ಸಮಯ ಹಿಡಿಸುವುದಿಲ್ಲ. ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ, ಅವರಿಗೆ ಬಹುಬೇಗನೆ ನಿಶ್ಚಯವಾಗುತ್ತದೆ. ಕೂಡಲೇ ಪ್ರತಿಜ್ಞೆ ಮಾಡುತ್ತಾರೆ. ಆದರೆ ಮಾಯೆಯು ಸಹ ಶಕ್ತಿಶಾಲಿಯಲ್ಲವೇ? ಮನಸ್ಸಿನಲ್ಲಿ ಒಂದಲ್ಲ ಒಂದು ಬಿರುಗಾಳಿ ತರುತ್ತದೆ. ಆದರೆ ಪುರುಷಾರ್ಥ ಮಾಡಿ ಅದನ್ನು ಕರ್ಮದಲ್ಲಿ ತರಬಾರದು. ಎಲ್ಲರೂ ಪುರುಷಾರ್ಥ ಮಾಡುತ್ತಿದ್ದಾರೆ. ಕರ್ಮಾತೀತ ಸ್ಥಿತಿಯಂತೂ ಯಾರ್ದೂ ಆಗಿಲ್ಲ. ಕರ್ಮೇಂದ್ರಿಯಗಳಿಂದ ಒಂದಲ್ಲ ಒಂದು ತಪ್ಪಾಗಿ ಬಿಡುತ್ತದೆ. ಕರ್ಮಾತೀತ ಸ್ಥಿತಿಯನ್ನು ತಲುಪುವುದರಲ್ಲಿ ಮಧ್ಯದಲ್ಲಿ ವಿಘ್ನಗಳು ಖಂಡಿತ ಬರುತ್ತವೆ. ತಂದೆಯು ತಿಳಿಸುತ್ತಾರೆ, ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಅಂತ್ಯದಲ್ಲಿ ಹೋಗಿ ಕರ್ಮಾತೀತ ಸ್ಥಿತಿಯಾಗುವುದು. ಆಗ ಈ ಶರೀರವೇ ಇರುವುದಿಲ್ಲ. ಆದ್ದರಿಂದ ಸಮಯ ಹಿಡಿಸುತ್ತದೆ. ಒಂದಲ್ಲ ಒಂದು ವಿಘ್ನಗಳು ಬೀಳುತ್ತವೆ. ಕೆಲವೊಮ್ಮೆ ಮಾಯೆಯು ಸೋಲಿಸಿ ಬಿಡುತ್ತದೆ. ಮಲ್ಲಯುದ್ಧವಲ್ಲವೇ? ತಂದೆಯ ನೆನಪಿನಲ್ಲಿ ಇರಬೇಕೆಂದು ಬಯಸುತ್ತಾರೆ, ಆದರೆ ಇರಲು ಸಾಧ್ಯವಾಗುವುದಿಲ್ಲ. ಇನ್ನು ಅಲ್ಪ ಸ್ವಲ್ಪ ಯಾವ ಸಮಯ ಉಳಿದಿದೆಯೋ ಅಲ್ಲಿಯವರೆಗೆ ನಿಧಾನವಾಗಿ ಆ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಯಾರೂ ಸಹ ಜನ್ಮ ಪಡೆದ ಕೂಡಲೇ ರಾಜ್ಕುಮಾರನಾಗೋದಿಲ್ಲ. ಚಿಕ್ಕ ಮಗು ನಿಧಾನವಾಗಿ ಬೆಳವಣಿಗೆ ಆಗುತ್ತದೆ ಅಲ್ಲವೇ? ಇದರಲ್ಲಿಯೂ ಸಮಯ ಹಿಡಿಸುತ್ತದೆ. ಇನ್ನೂ ಸ್ವಲ್ಪ ಸಮಯ ಉಳಿದಿದೆ. ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ. ಗಮನ ಕೊಡಬೇಕಾಗಿದೆ. ನಾವು ಹೇಗಾದರೂ ಮಾಡಿ ತಂದೆಯಿಂದ ಆಸ್ತಿಯನ್ನು ಖಂಡಿತ ತೆಗೆದುಕೊಳ್ಳುತ್ತೇವೆ. ಮಾಯೆಯನ್ನು ಖಂಡಿತ ಎದುರಿಸುತ್ತೇವೆ. ಆದ್ದರಿಂದ ಪ್ರತಿಜ್ಞೆ ಮಾಡುತ್ತೇವೆ. ಮಾಯೆಯೂ ಕಡಿಮೆ ಅಲ್ಲ, ಬಹಳ ಚಿಕ್ಕ ರೂಪದಲ್ಲೂ ಬರುತ್ತದೆ. ಶಕ್ತಿಶಾಲಿಗಳ ಮುಂದೆ ಶಕ್ತಿಶಾಲಿಯಾಗಿಯೂ ಬರುತ್ತದೆ. ಈ ಮಾತುಗಳನ್ನು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ತಂದೆಯು ತಿಳಿಸುತ್ತಾರೆ, ನೀವೀಗ ಮಕ್ಕಳಿಗೆ ಈಗ ತಿಳಿಸುತ್ತೇನೆ. ತಂದೆಯ ಮೂಲಕ ನೀವು ಸದ್ಗತಿಯನ್ನು ಪಡೆಯುತ್ತೀರಿ. ನಂತರ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಜ್ಞಾನದಿಂದ ಸದ್ಗತಿ ಆಗುತ್ತದೆ. ಸತ್ಯುಗದಲ್ಲಿ ಸದ್ಗತಿ ಎಂದು ಹೇಳಲಾಗುತ್ತದೆ. ಮಧುರಾತಿ ಮಧುರ ಮಕ್ಕಳಿಗೆ ಲಕ್ಷ್ಯವು ಸಿಕ್ಕಿದೆ. ಇದನ್ನು ತಿಳಿದುಕೊಂಡಿದ್ದೀರಿ. ಡ್ರಾಮಾನುಸಾರ ವೃಕ್ಷ ವೃದ್ಧಿಯಾಗುವುದರಲ್ಲಿ ಸಮಯವಂತೂ ಹಿಡಿಸುತ್ತದೆ. ವಿಘ್ನಗಳು ಬಹಳ ಬರುತ್ತವೆ. ಪರಿವರ್ತನೆ ಆಗಬೇಕಾಗಿದೆ. ಕವಡೆಯಿಂದ ವಜ್ರ ಸಮಾನ ಆಗಬೇಕಾಗಿದೆ. ರಾತ್ರಿ ಹಗಲಿನ ಅಂತರವಿದೆ. ದೇವತೆಗಳ ಮಂದಿರಗಳನ್ನು ಈಗಲೂ ಕಟ್ಟಿಸುತ್ತಿರುತ್ತಾರೆ. ನೀವು ಬ್ರಾಹ್ಮಣರು ಈಗ ಮಂದಿರಗಳನ್ನು ಕಟ್ಟಿಸುವುದಿಲ್ಲ, ಏಕೆಂದರೆ ಅದು ಭಕ್ತಿ ಮಾರ್ಗವಾಗಿದೆ. ಈಗ ಭಕ್ತಿ ಮಾರ್ಗವು ಸಮಾಪ್ತಿಯಾಗಿ ಜ್ಞಾನ ಮಾರ್ಗಕ್ಕೆ ಜಯವಾಗಲಿದೆ ಎಂದು ಪ್ರಪಂಚದವರಿಗೆ ಗೊತ್ತೇ ಇಲ್ಲ. ಇದು ಕೇವಲ ನೀವು ಮಕ್ಕಳಿಗೆ ತಿಳಿದಿದೆ. ಮನುಷ್ಯರಂತೂ ಕಲಿಯುಗವು ಇನ್ನೂ ಮಗುವಾಗಿದೆ ಎಂದು ತಿಳಿಯುತ್ತಾರೆ. ಅವರದೆಲ್ಲವೂ ಶಾಸ್ತ್ರಗಳ ಮೇಲೆ ಆಧಾರಿತವಾಗಿದೆ. ನೀವು ಮಕ್ಕಳಿಗೆ ತಂದೆ ಕುಳಿತು ಎಲ್ಲಾ ವೇದಶಾಸ್ತ್ರಗಳ ರಹಸ್ಯವನ್ನು ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ಇಲ್ಲಿಯವರೆಗೆ ನೀವು ಏನನ್ನು ಓದಿದ್ದೀರೋ ಅದೆಲ್ಲವನ್ನು ಮರೆತು ಹೋಗಿ. ಅದರಿಂದ ಯಾರದೇ ಸದ್ಗತಿಯಾಗೋದಿಲ್ಲ. ಭಲೆ ಅಲ್ಪ ಕಾಲದ ಸುಖ ಸಿಗುತ್ತಾ ಬಂದಿದೆ. ಸದಾ ಸುಖವೇ ಸುಖ ಸಿಗಲು ಸಾಧ್ಯವಿಲ್ಲ. ಇದು ಕ್ಷಣಭಂಗುರ ಸುಖವಾಗಿದೆ. ಮನುಷ್ಯರು ದುಃಖದಲ್ಲಿರುತ್ತಾರೆ. ಸತ್ಯುಗದಲ್ಲಿ ದುಃಖದ ಹೆಸರೇ ಇರುವುದಿಲ್ಲ ಎಂಬುದು ಮನುಷ್ಯರಿಗೆ ಗೊತ್ತೇ ಇಲ್ಲ. ಅವರು ಇಲ್ಲಿಯೂ ಸಹ ಅಲ್ಲಿ ಅಂದರೆ ಸತ್ಯುಗದಲ್ಲೂ ಸಹ ಇಂಥ ಮಾತುಗಳನ್ನು ತಿಳಿಸಿದ್ದಾರೆ. ಕೃಷ್ಣಪುರಿಯಲ್ಲಿ ಕಂಸನಿದ್ದನು, ಕಂಸನು ಜೈಲಿನಲ್ಲಿ ಜನ್ಮ ಪಡೆದನು, ಹೀಗೆ ಅನೇಕ ಮಾತುಗಳನ್ನು ಬರೆದಿದ್ದಾರೆ. ಶ್ರೀಕೃಷ್ಣನು ಸ್ವರ್ಗದ ಮೊದಲನೇ ರಾಜಕುಮಾರ ಅಂದ ಮೇಲೆ ಕೃಷ್ಣನು ಏನು ಪಾಪ ಮಾಡಿದನು? ಇವು ದಂತಕಥೆಗಳಾಗಿವೆ. ಇದನ್ನು ಸಹ ತಂದೆಯು ಬಂದು ಸತ್ಯವನ್ನು ತಿಳಿಸಿರುವ ಕಾರಣ ನೀವೀಗ ತಿಳಿದುಕೊಂಡಿದ್ದೀರಿ. ತಂದೆಯೇ ಬಂದು ಸತ್ಯಖಂಡವನ್ನು ಸ್ಥಾಪನೆ ಮಾಡುತ್ತಾರೆ. ಸತ್ಯಖಂಡದಲ್ಲಿ ಎಷ್ಟೊಂದು ಸುಖವಿತ್ತು, ಅಸತ್ಯಖಂಡದಲ್ಲಿ ಎಷ್ಟೊಂದು ದುಃಖವಿದೆ. ಇದನ್ನು ಎಲ್ಲರೂ ಸಹ ಮರೆತು ಹೋಗಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ. ನಾವು ಶ್ರೀಮತದಂತೆ ಸತ್ಯಖಂಡವನ್ನು ಸ್ಥಾಪನೆ ಮಾಡಿ ಅದರ ಮಾಲೀಕರಾಗುತ್ತೇವೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಹೀಗೆ ಶ್ರೀಮತ ಅನುಸಾರ ನಡೆಯೋದ್ರಿಂದ ನೀವು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ.
ಮಕ್ಕಳಿಗೆ ಇದು ತಿಳಿದಿದೆ. ನಾವು ಈ ವಿದ್ಯೆಯನ್ನು ಓದಿ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗಬೇಕಾಗಿದೆ. ಶ್ರೇಷ್ಠ ಪದವಿಯನ್ನು ಪಡೆಯಲು ಎಲ್ಲರಿಗೂ ಮನಸ್ಸಾಗುತ್ತದೆ. ಎಲ್ಲರ ಪುರುಷಾರ್ಥವೂ ನಡೆಯುತ್ತದೆ. ಯಾರು ಪಕ್ಕಾ ಭಕ್ತರಿರುವರೋ ಅವರು ಚಿತ್ರಗಳನ್ನು ಜೊತೆಯಲ್ಲಿಟ್ಟುಕೊಳ್ಳುತ್ತಾರೆ. ಅದರಿಂದ ಪದೇ ಪದೇ ಅವರ ನೆನಪು ಬರುತ್ತದೆ. ಹಾಗೆಯೇ ತಂದೆಯು ಸಹ ಹೇಳುತ್ತಾರೆ, ತ್ರಿಮೂರ್ತಿಯ ಚಿತ್ರವನ್ನು ತೆಗೆದಿಟ್ಟುಕೊಳ್ಳಿರಿ, ಆಗ ಪದೇ ಪದೇ ನೆನಪು ಬರುವುದು. ತಂದೆಯನ್ನು ನೆನಪು ಮಾಡೋದ್ರಿಂದ ನಾವು ಸೂರ್ಯವಂಶಿ ಮಂತ್ರದಲ್ಲಿ ಬರುತ್ತೇವೆ ಎಂದು. ಕೋಣೆಯಲ್ಲಿ ತ್ರಿಮೂರ್ತಿ ಚಿತ್ರವನ್ನು ಹಾಕಿರಿ, ಆಗ ಅದರ ಕಡೆ ಪದೇ ಪದೇ ದೃಷ್ಟಿಯು ಹೋಗುವುದು. ತಂದೆಯ ಮೂಲಕ ನಾವು ಈ ಸೂರ್ಯವಂಶಿ ಮಂತ್ರದಲ್ಲೇ ಬರುತ್ತೇವೆ. ಮುಂಜಾನೆ ಏಳುತ್ತಿದ್ದಂತೆ ದೃಷ್ಟಿಯು ಅದರ ಕಡೆ ಹೋಗುವುದು. ಇದು ಸಹ ಪುರುಷಾರ್ಥವಾಗಿದೆ. ತಂದೆಯು ಸಲಹೆ ನೀಡುತ್ತಾರೆ, ಒಳ್ಳೊಳ್ಳೆ ಭಕ್ತರು ಬಹಳ ಪುರುಷಾರ್ಥ ಮಾಡುತ್ತಾರೆ. ಕಣ್ಣು ತೆರೆಯುತ್ತಿದ್ದಂತೆ ಕೃಷ್ಣನ ನೆನಪು ಬರಲಿ ಎಂದು ಕೃಷ್ಣನ ಚಿತ್ರವನ್ನು ಮುಂದಿಟ್ಟುಕೊಳ್ಳುತ್ತಾರೆ. ನಿಮಗೋಸ್ಕರವಂತೂ ಇನ್ನೂ ಸಹಜವಾಗಿದೆ. ಒಂದು ವೇಳೆ ಸಹಜವಾಗಿ ನೆನಪು ಬರೋದಿಲ್ಲ, ಮಾಯೆ ಸತಾಯಿಸಿದೆ ಎಂದರೆ ಆ ಸಮಯದಲ್ಲಿ ಈ ಚಿತ್ರಗಳು ಸಹಯೋಗ ನೀಡುತ್ತವೆ. ಶಿವತಂದೆಯು ನಮ್ಮನ್ನು ಬ್ರಹ್ಮರವರ ಮೂಲಕ ವಿಷ್ಣುಪ್ರಿಯ ಮಾಲೀಕರನ್ನಾಗಿ ಮಾಡುತ್ತಾರೆ. ನಾವು ತಂದೆಯಿಂದ ವಿಶ್ವದ ಮಾಲೀಕರಾಗುತ್ತಿದ್ದೇವೆ. ಈ ಸ್ಮರಣೆಯಿಂದ ಇರುವುದರಿಂದಲೂ ಬಹಳ ಸಹಜ ಯೋಗ ಸಿಗುವುದು, ಬಹಳ ಸಹಯೋಗ ಸಿಗುವುದು. ಬಾಬಾ ಪದೇ ಪದೇ ನೀವು ಮರೆತು ಹೋಗುತ್ತಾರೆ ಎಂದು ಹೇಳುವ ಮಕ್ಕಳಿಗೆ ತಂದೆಯೂ ಸಲಹೆ ನೀಡುತ್ತಾರೆ, ಚಿತ್ರವನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ, ಆಗ ತಂದೆ ಹಾಗೂ ಆಸ್ತಿ ನೆನಪಿಗೆ ಬರುವುದು. ಆದರೆ ಬ್ರಹ್ಮ ಬಾಬರನ್ನು ನೆನಪು ಮಾಡಬಾರದು. ನಿಶ್ಚಿತಾರ್ಥವಾದಾಗ ದಲ್ಲಾಳಿಯ ನೆನಪು ಬರುತ್ತದೆ. ಉದಾಹರಣೆ ಕೊಡ್ತಾರೆ ಬಾಬಾ, ನೀವು ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿ, ಆಗ ತಂದೆಯೂ ಸಹ ನಿಮ್ಮನ್ನು ನೆನಪು ಮಾಡುವರು. ನೆನಪಿನಿಂದಲೇ ನೆನಪು ಸಿಗುತ್ತದೆ. ಈಗ ಪ್ರಿಯತಮನ ಬಗ್ಗೆ ನಿಮಗೆ ತಿಳಿದಿದೆ. ಶಿವನಿಗೆ ಎಷ್ಟೊಂದು ಮಂದಿ ಭಕ್ತರಿರುತ್ತಾರೆ. ಶಿವ ಶಿವ ಎಂದು ಹೇಳುತ್ತಿರುತ್ತಾರೆ, ಆದರೆ ಅದು ತಪ್ಪಾಗಿದೆ. ಶಿವಕಾಶಿ ವಿಶ್ವನಾಥ ಎಂದು ಹೇಳಿ ಮತ್ತೆ ಗಂಗೆ ಎಂದು ಹೇಳಿಬಿಡುತ್ತಾರೆ. ನದಿಯ ತೀರದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ಜ್ಞಾನಸಾಗರನು ತಂದೆಯಾಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ಕಾಶಿಯನ್ನು ನೋಡೋದಕ್ಕಾಗಿ ಎಷ್ಟೊಂದು ಮಂದಿ ವಿದೇಶಿಯರು ಹೋಗುತ್ತಾರೆ. ದೊಡ್ಡ ದೊಡ್ಡ ಕಲ್ಯಾಣಿಗಳಿವೆ. ಆದರೂ ಸಹ ತಂದೆಯ ಮಂದಿರವು ಎಲ್ಲರನ್ನೂ ಸೆಳೆಯುತ್ತದೆ. ಶಿವ ತಂದೆಯು ಸೆಳೆಯುತ್ತಾರೆ. ನಂಬರ್ 1 ಶಿವ ತಂದೆಯಾಗಿದ್ದಾರೆ. ನಂತರ ಬ್ರಹ್ಮ, ವಿಷ್ಣು, ಸರಸ್ವತಿ. ಬಾಬಾ ತಿಳಿಸ್ಕೊಡ್ತಾರೆ, ಬ್ರಹ್ಮ ಸರಸ್ವತಿ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ. ಬ್ರಾಹ್ಮಣರಿಂದ ವಿಷ್ಣುಪುರಿಯ ದೇವತೆಗಳು, ವಿಷ್ಣುಪುರಿಯ ದೇವತೆಗಳಿಂದ ಮತ್ತೆ ಬ್ರಾಹ್ಮಣರು. ಈಗ ನಿಮ್ಮದು ಇದೇ ವ್ಯವಹಾರವಾಯಿತು. ನಾವೇ ದೇವತೆಗಳಾಗುತ್ತಿದ್ದೇವೆ ಅಂದ ಮೇಲೆ ಅನ್ಯರಿಗೂ ಮಾರ್ಗವನ್ನು ತಿಳಿಸಬೇಕಾಗಿದೆ. ಮತ್ತೆಲ್ಲರೂ ಕಾಡಿಗೆ ಕರೆದುಕೊಂಡು ಹೋಗುವವರಾಗಿದ್ದಾರೆ. ಬಾಬಾ ಬಿಟ್ಟು ಉಳಿದವರೆಲ್ಲ ಕಾಡಿಗೆ ಕರ್ಕೊಂಡು ಹೋಗೋರಾಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ನೀವೆಲ್ಲರೂ ಕಾಡಿನಿಂದ ಉದ್ಯಾನವನಕ್ಕೆ ಕರೆದುಕೊಂಡು ಹೋಗುತ್ತೀರಿ. ಶಿವ ತಂದೆಯು ಬಂದು ಮುಗುಳ್ನಗವನ್ನು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ. ನೀವು ಸಹ ಇದೇ ಕಾರ್ಯವನ್ನು ಮಾಡುತ್ತೀರಿ. ಈ ಮಾತುಗಳನ್ನು ನೀವೇ ತಿಳಿದುಕೊಂಡಿದ್ದೀರಿ. ಈಗಂತೂ ಅವರಿಗೆ ತಿಳಿಸಿಕೊಡಲು ಯಾವುದೇ ರಾಜರಾಣಿ ಇಲ್ಲ. ಪಾಂಡವರಿಗೆ 3 ಹೆಜ್ಜೆಗಳಷ್ಟು ಭೂಮಿಯೂ ಸಿಗುತ್ತಿರಲಿಲ್ಲ. ತಂದೆಯು ಸಮರ್ಥನಾಗಿದ್ದರು, ಆದ್ದರಿಂದ ಅವರಿಗೆ ವಿಶ್ವದ ರಾಜ್ಯಭಾಗ್ಯವನ್ನು ಕೊಟ್ಟರೆಂದು ಗಾಯನವಿದೆ. ಈಗಲೂ ಅದೇ ಪಾತ್ರ ನಡೆಯುತ್ತದಲ್ಲವೇ? ತಂದೆಯು ಗುಪ್ತವಾಗಿದ್ದಾರೆ. ಕೃಷ್ಣನಿಗಂತೂ ಯಾವುದೇ ವಿಘ್ನ ಬೀಳಲು ಸಾಧ್ಯವಿಲ್ಲ. ಈಗ ತಂದೆಯು ಬಂದಿದ್ದಾರೆ. ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಇದಕ್ಕಾಗಿ ಪರಿಶ್ರಮ ಪಡಬೇಕಾಗಿದೆ. ದಿನ ಪ್ರತಿದಿನ ಒಳ್ಳೊಳ್ಳೆ ವಿಚಾರಗಳು ಸಿಗುತ್ತಿರುತ್ತದೆ. ತಿಳಿಸುವುದರಿಂದಲೇ ಬಹಳ ಪ್ರಭಾವ ಬೀರುತ್ತದೆ. ಪ್ರದರ್ಶನಿಯು ಒಳ್ಳೆಯದು ಅಥವಾ ಪ್ರೊಜೆಕ್ಟರ್ ಒಳ್ಳೆಯದು? ಬುದ್ಧಿಗೆ ಕೆಲಸ ಕೊಡಬೇಕಾಗಿದೆ. ಪ್ರದರ್ಶನಿಯಿಂದ ಚೆನ್ನಾಗಿ ಸೇವೆ ಆಗುತ್ತದೆ. ಪ್ರದರ್ಶನ ತಿಳಿಸುವಾಗ ಚೇರನ್ನು ನೋಡಿ ತಿಳಿಸಲಾಗುತ್ತದೆ. ಗೀತೆಯ ಭಗವಂತನು ತಂದೆಯಾಗಿದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಅಂದ ಮೇಲೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವ ಪುರುಷಾರ್ಥ ಮಾಡಬೇಕಾಗಿದೆ. 7 ದಿನಗಳ ಸಮಯ ಕೊಡಬೇಕಾಗಿದೆ. ಬರೆದು ಕೊಡಿ, ಇಲ್ಲದಿದ್ದರೆ ಹೊರಗೆ ಹೋಗುತ್ತಿದ್ದೇವೆ ಎಂದು ಮರೆಸಿಬಿಡಿ. ನಿಮ್ಮ ಬುದ್ಧಿಯಲ್ಲಿ ಬಂದು ಬಿಟ್ಟಿತು, ನಾವು 84 ಜನ್ಮಗಳನ್ನು ಸುತ್ತುತ್ತಿದ್ದೇವೆ, ಈಗ ಹೋಗಬೇಕಾಗಿದೆ, ಅಂದರೆ ಈಗ ವಾಪಸ್ಸು ಮನೆ ಹೋಗಬೇಕಾಗಿದೆ ಅಂತ ಬಾಬಾ ಹೇಳ್ತಾ ಇದ್ರು. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕಾಗಿದೆ. ಈ ಚಿತ್ರವಂತೂ ಜೊತೆಯಲ್ಲೇ ಇರಬೇಕಾಗಿದೆ. ಬಹಳ ಚೆನ್ನಾಗಿದೆ.
ಈ ಲಕ್ಷ್ಮೀನಾರಾಯಣರು ರಾಜ್ಯಭಾಗ್ಯವನ್ನು ಯಾವಾಗ ಮತ್ತು ಹೇಗೆ ಪಡೆದರು ಎಂಬುದನ್ನು ಬಿರ್ಲಾದವರು ಸಹ ತಿಳಿದುಕೊಂಡಿಲ್ಲ. ನೀವು ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ನಿಮಗೆ ಒಳಗಡೆ ಬಹಳ ಖುಷಿ ಇರಬೇಕು. ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೆಗೆದುಕೊಂಡು ಯಾರಿಗಾದರೂ ತಿಳಿಸಿಕೊಡಿ, ಅವರು ಈ ಪದವಿಯನ್ನು ಹೇಗೆ ಪಡೆದರು. ಈ ಮಾತುಗಳು ಬುದ್ಧಿಯಿಂದ ತಿಳಿದುಕೊಳ್ಳಲು ಹಾಗೂ ತಿಳಿಸುವಂಥದ್ದಾಗಿದೆ. ಗುರಿಯು ಉನ್ನತವಾಗಿದೆ. ಯಾರು ಎಂಥ ಶಿಕ್ಷಕರೋ ಅವರು ಅದೇ ರೀತಿ ಸರ್ವಿಸ್ ಮಾಡುತ್ತಾರೆ. ನೋಡುತ್ತೇವೆ ಯಾರು ಯಾರು ತಮ್ಮ ಸ್ಥಿತಿ ಅನುಸಾರವಾಗಿ ಸೇವಾ ಕೇಂದ್ರವನ್ನು ಸಂಪಾಲನೆ ಮಾಡುತ್ತಿದ್ದಾರೆ. ನಶೆಯಂತೂ ಎಲ್ಲರಿಗೂ ಇದೆ. ಆದರೆ ವಿವೇಕವು ಹೇಳುತ್ತದೆ, ತಿಳಿಸುವವರು ಎಷ್ಟು ಬುದ್ಧಿವಂತರಾಗಿರುತ್ತಾರೆ ಅಷ್ಟು ಚೆನ್ನಾಗಿ ಸರ್ವಿಸ್ ಆಗುವುದು. ಎಲ್ಲರೂ ಬುದ್ಧಿವಂತರಾಗಿರಲು ಸಾಧ್ಯವಿಲ್ಲ. ಎಲ್ಲರಿಗೆ ಒಂದೇ ರೀತಿಯ ಶಿಕ್ಷಕರು ಸಿಗಲು ಸಾಧ್ಯವಿಲ್ಲ. ಕಲ್ಪದ ಮೊದಲು ಹೇಗೆ ನಡೆಯುತ್ತಿತ್ತೋ ಹಾಗೆಯೇ ನಡೆಯುತ್ತದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ತಮ್ಮ ಸ್ಥಿತಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಳುತ್ತಾ ಇರಿ. ಇದು ಕಲ್ಪದ ಆಟವಾಗಿದೆ. ಕಲ್ಪದ ಹಿಂದಿನ ತರಹ ಪ್ರತಿಯೊಬ್ಬರೂ ಪುರುಷಾರ್ಥವು ನಡೆಯುತ್ತಿದೆ. ಏನೆಲ್ಲ ಆಗುತ್ತದೆಯೋ ಕಲ್ಪದ ಮೊದಲು ಸಹ ಇದೇ ರೀತಿ ಆಗಿತ್ತು ಎಂದು ನಾವು ಹೇಳುತ್ತೇವೆ. ಆಗ ಖುಷಿಯೂ ಇರುತ್ತದೆ, ಶಾಂತಿಯೂ ಇರುತ್ತದೆ. ತಂದೆಯು ತಿಳಿಸುತ್ತಾರೆ, ಕರ್ಮ ಮಾಡುತ್ತಾ ತಂದೆಯನ್ನು ನೆನಪು ಮಾಡಿ. ಬುದ್ಧಿಯೋಗವು ಅಲ್ಲಿಯೇ ತಗುಲೆ ಹಾಕಿಕೊಂಡಿರಲಿ. ಆಗ ಅನೇಕರ ಕಲ್ಯಾಣವಾಗುವುದು. ಅಂದರೆ ನಿರಂತರ ಬಾಬನ ನೆನಪು ಮಾಡಬೇಕು ಬುದ್ಧಿಯಿಂದ ಅಂತ. ಯಾರು ಮಾಡುವರೋ ಅವರು ಪಡೆಯೋರು. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನೇ ಪಡೆಯೋರು. ಮಾಯೆಯ ಮತದಂತೆ ಎಲ್ಲರೂ ಕೆಟ್ಟದನ್ನು ಮಾಡುತ್ತಾ ಬಂದಿದ್ದಾರೆ. ಈಗ ಶ್ರೀಮತವು ಸಿಗುತ್ತದೆ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಆಗುವುದು. ಪ್ರತಿಯೊಬ್ಬರು ತನಗಾಗಿ ಪರಿಶ್ರಮ ಪಡುತ್ತಾರೆ. ಹೇಗೆ ಮಾಡುವರೋ ಹಾಗೆ ಪಡೆಯೋರು. ನಾವೇಕೆ ಯೋಗವನ್ನು ನೀಡುತ್ತಾ ಸರ್ವಿಸ್ ಮಾಡಬಾರದು? ತಂದೆಯಿಂದ ಆಯುಷ್ಯ ಹೆಚ್ಚುವುದು ನೆನಪಿನ ಯಾತ್ರೆಯಿಂದ ನಿರೋಗಿಗಳಾಗಬೇಕಾಗಿದೆ. ಅಂದ ಮೇಲೆ ನಾವೇಕೆ ತಂದೆಯ ನೆನಪಿನಲ್ಲಿ ಇರಬಾರ್ದು? ಯಥಾರ್ಥ ಮಾತಾಗಿದೆ. ಅಂದ ಮೇಲೆ ನಾವೇಕೆ ಪ್ರಯತ್ನ ಪಡಬಾರದು? ಜ್ಞಾನವು ಬಹಳ ಸಹಜವಾಗಿದೆ. ಚಿಕ್ಕ ಮಕ್ಕಳು ಸಹ ತಿಳಿದುಕೊಳ್ಳುತ್ತಾರೆ ಮತ್ತು ತಿಳಿಸುತ್ತಾರೆ. ಆದರೆ ಅವರು ಯೋಗಿಗಳಾಗಲಿಲ್ಲ. ಇದನ್ನು ಪಕ್ಕಾ ಮಾಡಿಸಬೇಕಾಗಿದೆ. ತಂದೆಯನ್ನು ನೆನಪು ಮಾಡಿ ಪದೇ ಪದೇ ಮರೆತು ಹೋಗುತ್ತದೆ ಎಂದು ಯಾರು ತಿಳಿಸುವರೋ ಅವರು ಚಿತ್ರವನ್ನು ಇಟ್ಟುಕೊಳ್ಳಿರಿ. ಇದು ಒಳ್ಳೆಯದೇ ಆಗಿದೆ. ಮುಂಜಾನೆ ಎದ್ದು ಚಿತ್ರವನ್ನು ನೋಡಿದ ತಕ್ಷಣ ನೆನಪಿಗೆ ಬಂದು ಬಿಡುತ್ತದೆ. ಶಿವತಂದೆಯಿಂದ ನಾವು ವಿಷ್ಣುಪುರಿಯ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಈ ತ್ರಿಮೂರ್ತಿಯ ಚಿತ್ರವೇ ಮುಖ್ಯವಾಗಿದೆ. ಇದರ ಅರ್ಥವನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಪ್ರಪಂಚದಲ್ಲಿ ಇಂತಹ ತ್ರಿಮೂರ್ತಿ ಚಿತ್ರವು ಮತ್ತಾರ ಬಳಿಯೂ ಇಲ್ಲ. ನಾವು ಬರೆಯಲಿ ಬರೆಯದೇ ಇರಲಿ, ಇದಂತೂ ಎಲ್ಲರಿಗೂ ಗೊತ್ತಿದೆ. ಬ್ರಹ್ಮನ ಮೂಲಕ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ, ಶಂಕರ್ ಮೂಲಕ ವಿನಾಶ. ಇದೆಲ್ಲ ಜ್ಞಾನ ಎಲ್ಲರಿಗೂ ಸಹ ಗೊತ್ತಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಮಾಯೆ ಬಾಕ್ಸಿಂಗ್ನಲ್ಲಿ ಎಂದೂ ಸೋಲುಂಟಾಗಬಾರದು. ಇದರ ಮೇಲೆ ಗಮನ ಇಡಬೇಕಾಗಿದೆ. ಕಲ್ಪದ ಮೊದಲಿನ ಸ್ಮೃತಿಯಿಂದ ತಮ್ಮ ಸ್ಥಿತಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಬೇಕಾಗಿದೆ. ಖುಷಿ ಮತ್ತು ಶಾಂತಿಯಲ್ಲಿರಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ತಮ್ಮ ಉನ್ನತಿ ಮಾಡಿಕೊಳ್ಳುವುದಕ್ಕಾಗಿ ಶ್ರೀಮದಂತೆ ನಡೆಯಬೇಕಾಗಿದೆ. ಈ ಹಳೆಯ ಪ್ರಪಂಚದೊಂದಿಗಿನ ಸಂಬಂಧವನ್ನು ತೆಗೆಯಬೇಕಾಗಿದೆ. ಎಲ್ಲವೂ ಮಾಯೆಯ ಬಿರುಗಾಳಿಗಳಿಂದ ಪಾರಾಗಲು ಚಿತ್ರಗಳನ್ನು ಸಮ್ಮುಖದಲ್ಲಿಟ್ಟುಕೊಂಡು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕಾಗಿದೆ. ಇವತ್ತಿನ ವರದಾನ ಆಗಿದೆ, ಮನನದ ಮೂಲಕ ತಂದೆ ಆಸ್ತಿಯನ್ನು ತಮ್ಮ ಆಸ್ತಿಯನ್ನಾಗಿ ಮಾಡಿಕೊಳ್ಳುವಂತಹ ದಿವ್ಯ ಬುದ್ಧಿವಂತ ಭವ. ವರದಾನ ವಿಸ್ತಾರ. ತಂದೆಯ ಮೂಲಕ ಯಾವುದೆಲ್ಲ ಖಜಾನೆಗಳು ಸಿಗುತ್ತದೆಯೋ ಅದನ್ನು ಮನನ ಮಾಡುತ್ತೀರೆಂದರೆ ಆಂತರ್ಯದಲ್ಲಿ ಸಮಾವೇಶವಾಗುತ್ತದೆ. ಆಸ್ತಿನಂತೂ ಸರ್ವರಿಗೂ ಒಂದೇ ರೀತಿ ಸಿಕ್ಕಿರುತ್ತದೆ. ಆದರೆ ಅದರ ಬಗ್ಗೆ ಯಾರು ಮನನ ಮಾಡಿ ತನ್ನದನ್ನಾಗಿ ಮಾಡಿಕೊಳ್ಳುತ್ತಾರೆಯೋ ಅವರಿಗೆ ಅದರ ನಶೆ ಮತ್ತು ಖುಷಿ ಇರುತ್ತದೆ. ಆದ್ದರಿಂದ ಹೇಳಲಾಗುತ್ತದೆ, ಮನದ ಚಿಂತನೆಯಿಂದ ಮನದ ಚಿಂತೆಯಿಂದ ನಶೆ ಇರುವುದು. ಯಾರು ಸದಾ ಮನದಲ್ಲಿ ಮಸ್ತ್
ಆಗಿರುತ್ತಾರೆ ಅವರಿಗೆ ಪ್ರಪಂಚದ ಯಾವುದೇ ವಸ್ತು ಗೊಂದಲಗಳು ಸಹ ಆಕರ್ಷಿಸಲು ಸಾಧ್ಯವಿಲ್ಲ. ಅವರಿಗೆ ಸ್ವತಃವಾಗಿ ದಿವ್ಯ ಬುದ್ಧಿಯ ವರದಾನವು ಪ್ರಾಪ್ತಿಯಾಗಿ ಬಿಡುತ್ತದೆ. ಇವತ್ತಿನ ಸ್ಲೋಗನ್ ಆಗಿದೆ, ಮನಸ್ಸಿನ ತೊಡಕುಗಳನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ನಿರ್ಣಯ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿರಿ. ಇವತ್ತಿನ ಅವ್ಯಕ್ತ ಸೂಚನೆ, ಮಹಾನ್ರಾಗಲು ಮಧುರತೆ ಮತ್ತು ನಮ್ರತೆ ಗುಣಧಾರಣೆ ಮಾಡಿ. ಈ ರೀತಿ ತಿಳಿದುಕೊಳ್ಳಬೇಡಿ, ನಾವಂತೂ ಸದಾ ಬಾಗುತ್ತಿರುತ್ತೇವೆ, ಆದರೆ ನಮ್ಮದು ಯಾವುದೇ ಮಹತ್ವವಿಲ್ಲ. ಯಾರು ಬಾಗುವುದಿಲ್ಲ ಅಥವಾ ಸುಳ್ಳು ಹೇಳುವುದಿಲ್ಲ ಅವರದೇ ಮಹತ್ವವಿದೆ. ಇದು ಅಲ್ಪಕಾಲದ್ದಾಗಿದೆ. ಆದರೆ ನೀವು ದುರಾದೇಶಿ ಬುದ್ಧಿಯನ್ನಿಟ್ಟುಕೊಳ್ಳಿ. ಅಲ್ಲಿ ಎಷ್ಟು ಜನರ ಮುಂದೆ ಆತ್ಮರು ಬಾಬಾ ತಿಳಿಸ್ಕೊಡ್ತಾರೆ, ಎಷ್ಟು ಜನರ ಮುಂದೆ ಬಾಗುವಿರಿ, ಅರ್ಥಾತ್ ನಮ್ರತೆಯ ಗುಣದ ಧಾರಣೆ ಮಾಡುವಿರಿ. ಆಗ ಇಡೀ ಕಲ್ಪವೇ ಸರ್ವ ಆತ್ಮರು ಮುಂದೆ ಮುಂದೆ ಬಂದು ನಮನ ಮಾಡುವರು. ಸತ್ಯುಗ ತ್ರೇತಾಯುಗದಲ್ಲಿ ರಾಜರ ಗೌರವದಲ್ಲಿ ಕತ್ತನ್ನು ಅಲ್ಲ, ಆದರೆ ಮನಸ್ಸಿನಿಂದ ಬಾಗುವರು. ಅಂದರೆ ಹಿಂಗೆ ಕತ್ತು ಬಾಗಿಸೋದಲ್ಲ, ಮನಸ್ಸಿನಿಂದ ಬಾಗ್ತಾರೆ ಅಂತ. ಮತ್ತು ದ್ವಾಪರ ಯುಗದಲ್ಲಿ ಕತ್ತನ್ನು ಅಂದರೆ ತಲೆಯನ್ನು ಬಾಗಿಸ್ತಾರೆ ಅಂತ. ಓಕೆ, ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.